ಶಕುಂತಲ ಉಪಾಧ್ಯಕ್ಷರಾದ ಸೇರಿದ ಇನ್ನುಳಿದ ಎಲ್ಲ ಸದಸ್ಯರು ಹಾಗೂ ಮೊದಲನೇದಾಗಿ ಇಂದಿನ ಸಮಾಜ ಸಭೆಯನ್ನು ಓದಿ ಈ ಹಿಂದಿನ ಸಮಾಜ ಸಭೆಗೆ ಮಂಡಿಸಲಾದ ಎಲ್ಲ ವರದಿಗಳನ್ನು ಒಂದೊಂದಾಗಿ ಓದಿ ಹೇಳಿದಾಗ ಸರಿ ಇದೆ ಅಂತ ಹೇಳಿದಾಗ ಅದನ್ನು ನಾವು ಸಮಾಜನ ದೃಢೀಕರಿಸಿ ಪ್ರಕಾಶ ಮಾಡುತ್ತೆ. ಅದೇ ಪ್ರಕಾರ ಈಗ ಓದಿಬಿಟ್ಟು ಇದುವರೆಗೆ ಏನು ಸರ್ಕಾರದಿಂದ ಮತ್ತು ಅದೇ ಸರ್ಕಾರದಿಂದ ಬಂದಂಥ ಪತ್ರಗಳನ್ನು ತಮ್ಮನ್ನು ಈಗಾಗಲೇ ಓದಿ ಹೇಳಿದ್ದೀವಿ. ಆ ಪ್ರಕಾರ ನಾವು ಸರ್ಕಾರದ ನಿಯಮ ಇದೆ ಒಂದೊಂದಾಗಿ ವಿವರವಾಗಿ ಓದಿ ಹೇಳ್ತೀವಿ. ಆ ಪ್ರಕಾರ ತಾವೇನು ಅದನ್ನು ನಿರ್ಣಯ ಕೊಟ್ಟರೆ, ಸೂಚನೆ ಕೊಟ್ಟರೆ ಮತ್ತು ಅನುಮತಿ ಕೊಟ್ಟರೆ ಅದ್ರ ಪ್ರಕಾರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಅದೇ ಪ್ರಕಾರ ಈ ಸ್ವಲ್ಪ ಸಂಬಂಧಪಟ್ಟದ ಹಕ್ಕು ಬದಲಾವಣೆ ಭೋಜನ ದಾಖಲು ಧರ್ಮಾಂತರ ಅರ್ಜಿಗಳನ್ನು ಬಂದವು ಅಂಥವು ಸಹಿತ ನಾವು ನಿರ್ಮಾಣಿಸಿದ ಸರ್ಕಾರದಲ್ಲಿ ಪರಿಮಿತರು ಯಾವ ರೀತಿ ಬರ್ತಾವೋ ಅವನನ್ನು ನಾವು ಮಾಡ್ತೀವಿ. ಅದೇ ಪ್ರಕಾರ ಹಿಂದಿನ ಸಭೆಯಿಂದ ಈ ಸಭೆಯವರೆಗೆ ಆದಂಥ ಖರ್ಚು ವೆಚ್ಚ ಮತ್ತು ಜಮೆಗಳನ್ನು ಇವರಲ್ಲಿ ತಮ್ಮ ಓದಿ ರೀತಿ ಅದಕ್ಕೆ ತಾವು ಸಹ ಕೆಲವೊಂದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿ ಕೆಲವೊಂದು ಸರಿಯಲ್ಲ ಅಂತ ಹೇಳಿದರೆ ಅದ್ರ ಪ್ರಕಾರ ನಿಯಮಾನುಸಾರ ತಾವೇನೇ ಹೇಳಿದಿರಿ. ಕೆಲವೊಂದು ಆಕ್ಷೇಪಣೆ ಹೇಳಿದಿರಿ, ಕೆಲವೊಂದು ಸರಿ ಅಂತ ಹೇಳಿದರೆ ಅದು ಎರಡವನ್ನ ನಾವು ಪರಾಮರ್ಶೆ ಮಾಡಿ ನಿಯಮಾನುಸಾರ ಏನು ಮೀಟಿಂಗಿನ ಚರ್ಚೆ ಐತೆ ಅದ್ರ ಪ್ರಕಾರ ನಾವು ಮುಂದುವರಿಸ್ತೀವಿ. ಅದೇ ಪ್ರಕಾರ ಅಧ್ಯಕ್ಷರ ಅಪ್ಪಣೆಗಳಿಗೆ ಇನ್ನಿತರ ಕೆಲವೊಂದು ಚರ್ಚೆ ಆಗ್ಯಾವ. ಯಾವ ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಡ ಬಗ್ಗೆ ಯಾಕಂದ್ರೆ ಈಗಾಗಲೇ ಸುಸ್ಥಿತಿ ಐತೆ ಅಂತ ತಾವೆಲ್ಲ ಹೇಳಿದರೆ ಆ ಪ್ರಕಾರ ಅದನ್ನೊಂದು ನಾವು ಕ್ರಮ ಹಾಕ್ತೀವಿ. ಅದ್ರ ಪ್ರಕಾರ ಈಗಾಗಲೇ ಜಿಮ್ ಬಗ್ಗೆನೂ ಒಂದು ಇದನ್ನು ಹೇಳಿದರೆ ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿ ಯಾವ ರೀತಿಯನ್ನು ನಿರ್ಣಯ ತಗೊಳ್ಳೋದ್ರ ಬಗ್ಗೆ ಒಂದು ನೋಡ್ಕೊಂಡು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅದ್ರ ಬಗ್ಗೆನೂ ನಾವು ಒಂದು ನಿರ್ಣಯ ತಗೊಂಡು ಅವರಿಗೆ ಏನು ವರದಿ ಬೇಕಂತ ವರದಿಯನ್ನು ಕೊಡ್ತೀವಿ. ಅಜೆಂಡಾ ಪ್ರಕಾರ ನಮ್ಮ ವಿಷಯಗಳ ಮಂಡನೆ ಆಗೈತಿ. ಇದಕ್ಕೆ ತಮ್ಮೆಲ್ಲರ ಅನುಮೋದನೆ ಅಂದರೆ ತಾವೆಲ್ಲ ಸರಿಯಾದ ಅನುಮೋದನೆ ಹೇಳಬೇಕಾಗ್ತೈತಿ. ಈಗ ಆದಂಥ ಇದನ್ನು ತಾವು ಅನುಮೋದನೆ ಐತಿ ಅಂತ ತಾವು ಹೇಳ್ಬೋದು. ಅನುಮೋದನೆ ಐತಿರಲ್ಲ ಎಲ್ಲರೂ ನೀವು ಬಾಯಿ ಹೇಳಬೇಕಾಗ್ತದೆ. ಅನುಮೋದನೆ ಅದಾವ ಅಂತಂದ್ರೆ ನಾವು ಮತ್ತೆ ಮುಂದಿನ ಸ್ಟೆಪ್ ಹೋಗೋಣ ನಮ್ಮ ವಿಷಯಕ್ಕೆ. ಸಭೆಯಲ್ಲಿ ಕಾರ್ಯಕ್ರಮಗಳನ್ನು ತಾವೆಲ್ಲ ವೀಕ್ಷಣೆ ಮಾಡಿ